15ನೇ ವಯಸ್ಸಿನಲ್ಲಿ ಆಕೆ ಕಾಲೇಜಿನಿಂದ ತಿರಸ್ಕರಿಸಲ್ಪಟ್ಟವಳು. 25ನೆಯ ವಯಸ್ಸಿನಲ್ಲಿ ಆಕೆ ತನ್ನ ತಾಯಿಯನ್ನು ಕಳೆದುಕೊಂಡಳು. 26ನೇ ವಯಸ್ಸಿನಲ್ಲಿ ಆಕೆ ಗರ್ಭಪಾತವನ್ನು ಅನುಭವಿಸಿದಳು. 27ನೇ ವಯಸ್ಸಿನಲ್ಲಿ ವಿವಾಹವಾದಳು. ಆಕೆಯ ಗಂಡ ಆಕೆಯ ಮೇಲೆ ದೌರ್ಜನ್ಯ ಮಾಡುತ್ತಿದ್ದನು. ಅದರಲ್ಲೂ ಆಕೆಗೆ ಒಂದು ಹೆಣ್ಣು ಮಗು ಹುಟ್ಟಿತ್ತು. 28ನೇ ವಯಸ್ಸಿನಲ್ಲಿ ಆಕೆ ವಿಚ್ಛೇದನ ಹೊಂದಿದಳು ಮತ್ತು ತೀವ್ರ ಖಿನ್ನತೆಯಿಂದ ಬಳಲಿದಳು. 29ನೇ ವಯಸ್ಸಿಗೆ ಆಕೆ ಏಕಾಂಗಿಯಾದ ತಾಯಿಯಾದಳು. 30ನೇ ವಯಸ್ಸಿನಲ್ಲಿ ಆಕೆ ಭೂಮಿಯ ಮೇಲಿರಲು ಬಯಸಲಿಲ್ಲ. ಆದರೆ ಅವಳು ಇತರರಿಗಿಂತ ಉತ್ತಮವಾಗಿ ಮಾಡಬಹುದಾದ ಒಂದು ಕೆಲಸವನ್ನು ಮಾಡುವುದರಲ್ಲಿ ತನ್ನ ಎಲ್ಲ ಉತ್ಸಾಹವನ್ನು ಪ್ರದರ್ಶಿಸಿದಳು. ಅದು ಯಾವುದು ಅನ್ನುತ್ತೀರಾ? ಬರವಣಿಗೆ. 31ನೇ ವಯಸ್ಸಿನಲ್ಲಿ ಅಂತಿಮವಾಗಿ ತನ್ನ ಮೊದಲ ಪುಸ್ತಕವನ್ನು ಪ್ರಕಟಿಸಿದಳು. 35ನೆಯ ವಯಸ್ಸಿನಲ್ಲಿ ಆಕೆ 4 ಪುಸ್ತಕಗಳನ್ನು ಪ್ರಕಟಿಸಿದಳು ಮತ್ತು ಆ ವರ್ಷದ ಲೇಖಕಿ ಎಂದು ಹೆಸರನ್ನು ಗಳಿಸಿದಳು. 42ನೇ ವಯಸ್ಸಿನಲ್ಲಿ ಆಕೆ ತನ್ನ ಹೊಸ ಪುಸ್ತಕದ ಬಿಡುಗಡೆಯ ದಿನದಂದೇ 11 ಮಿಲಿಯನ್ ಪ್ರತಿಗಳನ್ನು ಮಾರಿದಳು. ನಾವು ಮಾತನಾಡುತ್ತಿರುವ ಆ ಮಹಿಳೆಯ ಹೆಸರೇ ಜೆ.ಕೆ. ರೋಲಿಂಗ್. 30ನೇ ವಯಸ್ಸಿನಲ್ಲಿ ಆಕೆ ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸಿದ್ದನ್ನು ನೆನೆಸಿರಿ. ನಮ್ಮ ಯೋಚನೆಗಳು ದೇವರ ಯೋಚನೆಯಲ್ಲ. ಇಂದು ಹ್ಯಾರಿ ಪಾಟರ್ $15 ಬಿಲಿಯನ್ ಹೆಚ್ಚು ಮೌಲ್ಯದ ಜಾಗತಿಕ ಬ್ರ್ಯಾಂಡ್ ಆಗಿದೆ. ನಿರಾಶರಾಗದೆ ನಿರೀಕ್ಷೆಯುಳ್ಳವರಾಗಿ ಆತ್ಮವಿಶ್ವಾಸವನ್ನು ಹೊಂದಿರಿ. ತಪ್ಪದೆ ಚುರುಕಾಗಿ ಕಾರ್ಯೋನ್ಮುಖರಾಗಿರಿ. ನಿಮಗೆ ಸಫಲತೆ ತಪ್ಪಿದ್ದಲ್ಲ. ನಾನು ಹೇಳುವುದು ಸರಿತಾನೆ?